ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡ್ತಿದ್ದೇನೆ. ಆ ಡೇ ಇನ್ ಮೈ ಲೈಫ್ ವ್ಲಾಗ್ ಅಂತ ಹೇಳ್ಬೋದು. ಬನ್ನಿ ನೋಡುವ ಏನೆಲ್ಲ ಇದೆಯಾ ಅಂತ. ಸೊ ಏನು ಗೊತ್ತಾ, ಇವತ್ತು ನನ್ನ ಮಗಳಿದ್ದು ಹೇರ್ ಕಟ್ಟಿಂಗ್ ಮಾಡ್ತಿದ್ದಾರೆ, ಅತ್ತೆನೇ ಮಾಡ್ತಿದ್ದಾರೆ. ಯಾಕಂದರೆ ಪಾರ್ಲರ್ಗೆ ಹೋಗಿದ್ದೇನೆ, ಒಂದು 2-3 ಸರ್ತಿ ಕಟ್ ಮಾಡಿದ್ದೇನೆ. ಮತ್ತು ಇವರು ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ನಾನು ಮತ್ತೆ ಅಲ್ಲಿಗೆ ಹೋಗಲಿಲ್ಲ. ನಾನು ಜಾಸ್ತಿ ಕಟ್ ಮಾಡೋದು ಬೇಡ ಅಂತ ಹೇಳಿದ್ದೆ, ಸ್ವಲ್ಪ ಕಟ್ ಮಾಡಿದರೆ ಸಾಕು. ಮತ್ತು ಫ್ರಂಟ್ ಸೈಡಲ್ಲಿ ಸ್ವಲ್ಪ ಕಣ್ಣಿಗೆಲ್ಲ ಬೀಳ್ತಿತ್ತು, ಅದಕ್ಕೆ ಸ್ವಲ್ಪ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡು ಹಾಗೆ ಸ್ವಲ್ಪ ಕಟ್ ಮಾಡಿದ್ದೇನೆ ಅಷ್ಟೇ. ನನಗೆ ಇನ್ನೂ ಅವಳಿಗೆ ಸ್ವಲ್ಪ ಲೆಂತಾಗಿ ಬರಬೇಕು ಅಂತ ಆಸೆ, ಬಟ್ ಅವಳದು ಅಷ್ಟು ಬರಲಿಲ್ಲ. ಬ್ಯಾಕಲ್ಲಿ ಸ್ವಲ್ಪ ರಿಂಗ್ ಇದೆ. ನೋಡುವ, ಇವಾಗ ನೋಡಿ ಕಟ್ ಮಾಡಿ ಎಲ್ಲ ಆಯಿತು. ಹಾಗೆ ಒಂದು 11 ಗಂಟೆಲ್ಲ ಆಗುವಾಗ ಏನು ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿದೆ. ಇದು ಹಾಗೇ ಇತ್ತು, ಕಟ್ ಮಾಡು ಅಂತೆಲ್ಲ ಹೇಳ್ತಿದ್ರು ಅತ್ತೆ. ಹಾಗೆ ಇವಾಗ ಕಟ್ ಮಾಡ್ತಿದ್ದೇನೆ. ಇದರಲ್ಲಿ 2 ಟೈಪ್ ಬರ್ತದೆ, ಅದು ಗೊತ್ತಿದೆ ಎಲ್ರಿಗೂ. ಒಂದು ವೈಟಲ್ಲಿ ಮತ್ತೊಂದು ಪಿಂಕಲ್ಲಿ. ನನಗೆ ಈ ಪಿಂಕ್ ತುಂಬ ಇಷ್ಟ ಆಗುತ್ತೆ, ನನಗೆ ಫೇವ್ರೇಟ್ ಇದು ಡ್ರ್ಯಾಗನ್ ಫ್ರೂಟು. ಇದು ಒಳ್ಳೆ ಸಿಹಿ ಇರ್ತದೆ, ಅದಾದರೆ ಅಷ್ಟೊಂದು ಇರೋದಿಲ್ಲ, ಅದು ಸಪ್ಪೆ. ಸೊ ಇವಾಗ ಅದನ್ನೆಲ್ಲ ಕಟ್ ಮಾಡಿ ತಿಂದ್ವಿ. ಇದು ಒಳ್ಳೆಯದು ತುಂಬ. ಅದಾದಮೇಲೆ ಏನು ಮಧ್ಯಾಹ್ನಕ್ಕೆಲ್ಲ ಮಾಡಿದ್ವಿ. ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಈ ಹಲಸಿನಕಾಯಿದ್ದು ಉಪ್ಪಿನಲ್ಲಿ ಹಾಕಿರ್ತಾರೆ ಮತ್ತು ತುಂಬ ಟೈಮ್ ಸ್ಟಾಕ್ ಇಟ್ಟು ಮತ್ತು ಹೀಗೆ ಇದನ್ನು ಪದಾರ್ಥ ಮಾಡಲಿಕ್ಕಾಗುತ್ತೆ ಅಂತ. ನೋಡಿ ಇವಾಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅತ್ತೆ. ತುಂಬ ಚೆನ್ನಾಗಾಗುತ್ತೆ ಇದು ತುಂಬ ಅಂದರೆ ತುಂಬ ಉಪ್ಪಿರುತ್ತೆ, ಯಾಕಂದರೆ ಉಪ್ಪೆಲ್ಲ ಅದು ಹೀರಿಕೊಂಡಿರ್ತದೆ. ಇದನ್ನು ಹಾಗೆ ಬಾಯ್ಲ್ ಮಾಡಿ ಇಡಬೇಕು. ಇದು ಮತ್ತು ಕಡಲೆ ಬೀಜ ಇದೆಯಲ್ವಾ, ಅದೆರಡನ್ನು ಫಸ್ಟಿಗೆ ವಿಜಲ್ ಮಾಡಿ ಹಾಕಬೇಕು. ಮತ್ತು ನಾವು ಪೇಸ್ಟ್ ಮಾಡಿಟ್ಟಿದ್ದ ಇದೆಯಲ್ವ, ಮೆಣಸಿದೆಯಲ್ವ, ಅದನ್ನೆಲ್ಲ ಹಾಕಿ ಒಟ್ಟಿಗೆ ಬಾಯ್ಲ್ ಮಾಡುವಂಥದ್ದು. ಆಮೇಲೆ ಏನು ಮಾಡುವಂಥದ್ದು, ಒಗ್ಗರಣೆ ಮಾಡುವಂಥದ್ದು. ಯೂಶ್ವಲ್ಲಾಗಿ ಏನು ಕರಿಬೇವು ಸೊಪ್ಪು ಮತ್ತು ಗಾರ್ಲಿಕ್, ಜೀರಿಗೆ ಸ್ವಲ್ಪ ಹಾಕಬೇಕು, ಅದು ಚೆನ್ನಾಗಾಗುತ್ತೆ. ಆಮೇಲೆ ಸಾಸಿವೆ, ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡ್ತೀವಲ್ವ. ಅದಾದಮೇಲೆ ನಾವು ಏನು ಬಾಯ್ಲ್ ಮಾಡಿಟ್ಕೊಂಡಿದ್ದ ಹಲಸಿನಕಾಯಿ ಮತ್ತು ಇದೆಯಲ್ವ ಕಡಲೆ ಬೀಜ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಸ್ವಲ್ಪ ಕಾಕೊನಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಇದು. ಎಲ್ಲ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, 1 by 1. ಗೊತ್ತಾಗದಿದ್ದವ್ರು ಹೇಳಿ, ಮತ್ತೆ ಪುನಃ ವೀಡಿಯೋ ಬೇಕಾದರೆ ಮಾಡ್ಬೋದು ಅಲ್ವಾ. ಆಮೇಲೇನು ಸ್ವಲ್ಪ ಇದೆಯಲ್ವ ಮೀನಿಂದು ಮೊಟ್ಟೆ, ಅದನ್ನು ಕೂಡ ಹಾಗೆ ಮಾಡಿದ್ದಾರೆ ಅತ್ತೆ. ಹಾಗೆ ಸ್ವಲ್ಪ ಏನು ಬೂತಾಯಿ, ಅದು ಕೂಡ ಫ್ರೈ ಮಾಡಬೇಕು ಅಂತ ಹೇಳಿದರು, ಮಾವ ಹೇಳಿದರು. ಸ್ವಲ್ಪ ಸಜ್ಜಿಗೆ ಹಾಕಿ ಫ್ರೈ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೆ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇವಾಗ ಫ್ರೈ ಮಾಡಲಿಕ್ಕೆ ಇಡ್ತಿದ್ದಾರೆ. ಸೊ ನೋಡಿ, ತುಂಬ ಚೆನ್ನಾಗಾಗುತ್ತೆ ಇದು. ಇವತ್ತಿನ ಏನು ನಮ್ಮ ಮೀಲ್ ಟೈಮ್ ಇದೆಯಲ್ವ, ಲಂಚ್ ಮೀಲಿಗೆ ಇದೇ ಸ್ಪೆಷಲ್. ಮತ್ತು ನೀವು ಇವಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರಾ, ನಾವೊಂದು ಅಂದರೆ ನನ್ನ ಹಸ್ಬೆಂಡ್ ಡ್ರೀಮ್ ವಿಷನ್ ಸ್ಕೀಮ್ ಅಂತ ಒಂದು ಇದು, ಇವಾಗ ಎಲ್ರಿಗೂ ಗೊತ್ತಿದೆ ಅದು. ಅದಕ್ಕೆ ಅವರು ಜಾಯ್ನ್ ಆಗಿದ್ದರು. 2 ವರ್ಷ ಆಗಿದೆ. ಅದರಲ್ಲಿ ಏನಾದರೂ ಸಿಗ್ಬೋದಂತ ಅಂದ್ಕೊಂಡಿದ್ವಿ. ಮತ್ತು ಅದರಲ್ಲಿ 4 BHK 3 BHK ಎಲ್ಲ ಸಿಗುತ್ತೆ ಅಲ್ವಾ ಮನೆ. ನಮಗೇನು ಸಿಗಲಿಲ್ಲ, ಬಟ್ ಗಿಫ್ಟ್ ಕೊನೆಯಲ್ಲಿ ಸಿಗುತ್ತೆ, ನಾವು ಹಣ ಕಟ್ಟಿರ್ತೀವಲ್ವ ಅದಕ್ಕೆ ಸಿಗುತ್ತೆ. ಸೊ ನಮಗೊಂದು ಏನು TV ಮತ್ತೊಂದು ಇದೆಯಲ್ವಾ ವಾಷಿಂಗ್ ಮಿಷನ್, ಅದು ನಾವು ಸೆಲೆಕ್ಟ್ ಮಾಡಿದ್ದು. ಒಂದು TV ನನ್ನ ನಾದಿನಿದ್ದು, ಅವರು TV ಸೆಲೆಕ್ಟ್, ನಮ್ಮ ಮನೆಯಲ್ಲಿ ಇದ್ದದ್ದು TV ಅದು ಹಳೇದಾಗಿತ್ತು. ಮತ್ತು ನಮಗೆ ವಾಷಿಂಗ್ ಮಿಷಿನ್ ಆಟೋಮೆಟಿಕ್ ಬೇಕು ಅಂತ ಹೇಳಿದ್ವಿ. ಇದು ತುಂಬ ಕಷ್ಟ ಆಗುತ್ತೆ ಅಂತಲ್ಲ, ಅದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದರೆ ತೋರಿಸ್ತೇನೆ ಯಾವ ಥರ ಇದೆ ಅಂತ. ಸೊ ನೀವು ಕೂಡ ವಿಷನ್ ಇಂಡಿಯಾದಲ್ಲಿ ಜಾಯ್ನ್ ಆಗಿ, ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೂ ಕೂಡ. ಅದಾದಮೇಲೆ ಏನು ಗೊತ್ತಾ, ನೈಟಿಗೆ ಏನಾದರೂ ಆಗಬೇಕಲ್ವ. ಮಧ್ಯಾಹ್ನಕ್ಕೆ ನಾವು ಸಿಂಪಲ್ಲಾಗಿ ಹೀಗೆ ಮಾಡಿದ್ವಿ. ಮತ್ತು ನೈಟಿಗೆ ಒಂದು ಮಟರ್ ಮತ್ತು ಅಂದರೆ ಬಟಾಣಿ ಮತ್ತು ಪೊಟ್ಯಾಟೊ ಇದೆಯಲ್ವ, ಅದರದ್ದು ಏನಾದರೂ ಪದಾರ್ಥ ಮಾಡುವ ಅಂತ. ಆಲೂ ಮಟರ್ ಆ ಥರದಲ್ಲಿ ಗ್ರೇವಿ ಥರ ಮಾಡಲಿಕ್ಕಾಗುತ್ತಲ್ವ. ಸೊ ಇವಾಗ ನಾನು ಅದಕ್ಕೆ 2 ಬಾಯ್ಲ್ ಮಾಡೋಕ್ಕೆ ಇಡ್ತಿದ್ದೇನೆ.
ಮಧ್ಯಾಹ್ನ ಸಿಂಪಲ್ ಏನಾದರೂ ಪದಾರ್ಥ ಮಾಡಿದರೆ ರಾತ್ರಿ ಈ ಥರ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಒಂದೇ ಇದರಲ್ಲಿ ನಮಗೆ ಸಾಕಾಗುತ್ತೆ. ಏನು ಗೊತ್ತಾ, ನಾವು ಇವತ್ತು ರಾತ್ರಿಗೆ ಆಪ್ಪಮ್ ಇದೆಯಲ್ವಾ, ಅದು ಮಾಡೋದಂತ ಅಂದ್ಕೊಂಡಿದ್ವಿ. ಬೆಳಿಗ್ಗೆ ಅತ್ತೆ ಅದಕ್ಕೆಲ್ಲ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರು. ಸೊ ಇವಾಗ ಉಪ್ಪು ಹಾಕ್ಕೊಳ್ತಿದ್ದೇನೆ ರುಚಿಗೆ ತಕ್ಕಷ್ಟು. ಅದಾದ ನಂತರ ಇದಕ್ಕೋಸ್ಕರ ಸ್ವಲ್ಪ ಒಂದು ಮೀಡಿಯಮ್ ಸೈಜಷ್ಟು ಆನಿಯನ್, 2 ಟೊಮ್ಯಾಟೊ ಹಾಗೆ ಒಂದು ಗ್ರೀನ್ ಚಿಲ್ಲಿ ಇವಿಷ್ಟನ್ನು ಕಟ್ ಮಾಡಿಕೊಳ್ಬೇಕು. ಇದಾದ ನಂತರ ಒಂದು ಫ್ರೈ ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೇನೆ. ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಯಾವುದಕ್ಕೂ ಕೂಡ ಹಾಕಿದರೂ ಒಳ್ಳೆಯದು, ಗ್ಯಾಸ್ಟ್ರಿಕ್ಗೆ ಒಳ್ಳೆಯದು ಮತ್ತು ಟೇಸ್ಟಿಗೂ ಕೂಡ ತುಂಬ ಒಳ್ಳೆಯದು. ಅದಾದಮೇಲೆ ಸ್ವಲ್ಪ ಸಾಸಿವೆ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಳ್ಬೇಕು. ಇದು ಆ್ಯಕ್ಚುಲಿ ರೆಸಿಪಿ ನಾನು ಬೇರೆ ಟೈಪಲ್ಲಿ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದು, ಬಟ್ ಆ ಥರ ಮಾಡಲಿಲ್ಲ ನಾನು. ಹಾಗೆ ಕರಿಬೇವು ಸೊಪ್ಪು ಮತ್ತು ನಾನು ಗ್ರೀನ್ ಚಿಲ್ಲಿ ಒಂದು ಇದೆಯಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಇದು ಸ್ವಲ್ಪ ಬಿಸಿ ಆದ ನಂತರ ಇವಾಗ ಕಟ್ ಮಾಡಿಟ್ಕೊಂಡಿದ್ದ ಆನಿಯನ್ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಳ್ಬೇಕು. ಇದು ಹಾಕಿ ಚೆನ್ನಾಗಿ ಒಂದು ಫ್ರೈ ಆದ ನಂತರ ಟೊಮೆಟೊ ಕೂಡ ಹಾಕ್ಕೊಳ್ತಿದ್ದೇನೆ. ಇವಾಗ ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಪೌಡರೆಲ್ಲ ಹಾಕ್ಲಿಕ್ಕೆ ಉಂಟು. ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊತ್ತಂಬರಿ ಪೌಡರ್ ಇವಿಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಸ್ಮೆಲ್ ಬರುತ್ತೆ. ಈ ಕರಿ ಅಂತೂ ತುಂಬ ಚೆನ್ನಾಗಾಗುತ್ತೆ. ಇದು ಚಪಾತಿಗಾಗಲಿ ಮತ್ತು ಆಪ್ಪಮ್ಮಾಗಲಿ ಯಾವುದಕ್ಕಾದರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ಮೊದಲಿಗೆ ಬಾಯ್ಲ್ ಮಾಡಿಟ್ಕೊಂಡಿದ್ದ ಪೊಟ್ಯಾಟೊ ಮತ್ತು ಬಟಾಣಿ ಇದೆಯಲ್ವ ಅದೆರಡನ್ನು ಹಾಕ್ಕೊಳ್ಬೇಕು. ಕೆಲವೊಬ್ಬರು ಇಷ್ಟೇ ಮಾಡ್ತಾರೆ, ಬಟ್ ನಾನೇನು ಮಾಡಿದೆ ಅಂದರೆ ಅದು ಮತ್ತು ಅಷ್ಟೇ ಬೇಡ ಅಂತೇಳಿ ಮತ್ತು ಅದಕ್ಕೆ ಸ್ವಲ್ಪ ಕೊಕೊನಟ್ ಗ್ರೈಂಡ್ ಮಾಡಿ ಅದನ್ನು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ ಇವಾಗ ಆಪ್ಪಮ್ ಮಾಡ್ತಿದ್ದೇವೆ. ಇದು ಕೂಡ ಹಾಗೆ ಆಪ್ಪಮ್ ಇಷ್ಟ ಇರುವವರಿಗೆ ಈ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಗ್ಬೋದು. ಇದು ಕೆಲವೊಬ್ಬರು ಮಾತ್ರ ಮಾಡ್ತಾರೆ, ತುಂಬ ರೇರ್ ಇದನ್ನು ಮಾಡೋದು. ನೀವೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ನಾನು ಲಾಸ್ಟ್ ವ್ಲಾಗಲ್ಲಿ ಇದನ್ನು ಕೂಡ ರೆಸಿಪಿನೂ ಹಾಕಿದ್ದೇನೆ. ಅದಾದಮೇಲೆ ಸ್ವಲ್ಪ ಕಾಶಿ ಹಲ್ವ ಕೂಡ ಮಾಡಿದ್ವಿ ಮನೆಯಲ್ಲಿ. ಕುಂಬಳಕಾಯಿ ಇತ್ತು, ಹಾಗೆ ಅದು ಮಾಡುವ ಅಂತ ಅದು ಕೂಡ ಮಾಡಿದ್ವಿ. ಸೊ ಟೋಟಲಿ ಈ ವಿಡಿಯೋ ಅಂತೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಹಾಗೆ ಯಾರಿಗೆ ಡ್ರೀಮ್ ವಿಷನ್ ಸ್ಕೀಮಲ್ಲಿ ಜಾಯ್ನ್ ಆಗಲಿಕ್ಕೆ ಇಷ್ಟ ಇದೆ ಅವರು ಇವಾಗಲೇ ಜಾಯ್ನ್ ಆಗಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಮನೆಗೆ ಬೇಕಾದಂತಹ ಏನಾದರೂ ವಸ್ತು ಸಿಕ್ಕಿದರೆ ನಮಗೂ ಕೂಡ ಖುಷಿನೇ ಅಲ್ವಾ. ಸೊ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು, ಬಾಯ್.